ಶಿಡ್ಲಘಟ್ಟ ಡೆಂಗ್ಯೂ ಜ್ವರ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಲಾರ್ವಾ ನಾಶ ಸರ್ವೆ ಕಾರ್ಯಕ್ರಮಕ್ಕೆ ಚಾಲನೆ. ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶಮೂರ್ತಿ. ಸೊಳ್ಳೆಗಳ ಲಾರ್ವಾ ಉತ್ಪತ್ತಿ ತಡೆಯುವ ಮೂಲಕ ಡೆಂಗ್ಯೂ ಹರಡದಂತೆ ತಡೆಗಟ್ಟಬಹುದು. ಮೇಲೂರು ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಡೆಂಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಲಾರ್ವಾ, ಗಪ್ಪಿ, ಗಾಬುಸಿಯ ಮೀನುಗಳ ಪ್ರಾತ್ಯಕ್ಷಿತೆಯನ್ನು ಮೇಲೂರು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈಗ ಪ್ರಸ್ತುತ ನಾವು ಒಂದು 25 ಕೇಸ್ಗಳಲ್ಲಿ ಡೆಂಗ್ಯೂ ಪ್ರಕರಣಗಳನ್ನು ನಾವು ಚಿಕಿತ್ಸೆ ಕೊಟ್ಟು ಮನೆಗೆ ಕಳಿಸ್ಕೊಟ್ಟಿದ್ದೀವಿ. ಸೊ ನಾವು ಇದನ್ನ ಪಾರು ಮಾಡಬೇಕು ಅಂದ್ರೆ ಒಂದೇ ಒಂದು ಉಪಾಯ ಅಂತಂದ್ರೆ ಲಾರ್ವಾ ಇದ್ದಂಗೆ ನಾವು ನೋಡ್ಕೋಬೇಕು. ಇವತ್ತು ನೀವು ಏನು ಘೋಷಣೆ ಕೂಗಿ ಹೋಗಿದ್ದೀರೋ ಅದೇ ರೀತಿ ಎಲ್ಲಾ ಕಡೆನೂ ಪ್ರತಿ ಶುಕ್ರವಾರ ವಾರಕ್ಕೆ ಒಂದು ದಿನ ಒಣಗಲು ದಿನಗಳನ್ನ ಆಚರಣೆ ಮಾಡಲೇಬೇಕು ಅಂತ ಮಾಡಬೇಕಾಗುತ್ತೆ ನೀವು. ಹಾಗಾಗಿ ನೀವು ವಾರದ ಒಂದು ದಿನ ನೀವು ಶುಕ್ರವಾರ ಲಾರ್ವಾಗಳಿಗೋಸ್ಕರನೇ ಲಾರ್ವಾ ನಾಶ ಮಾಡೋದಕ್ಕೋಸ್ಕರನೇ ಮೀಸಲಿರಿಸಬೇಕು. ಒಂದು ಟೀ ಕಪ್ಸು ಮತ್ತೆ ಕಾಫಿ ಕಪ್ಗಳು ಎಲ್ಲೆಲ್ಲಿ ಕುಡಿದು ಬಿಸಾಕ್ತಾರೋ ಅದನ್ನ ಕಂಪ್ಲೀಟ್ ಆಗಿ ಪೇಪರ್ ಕಪ್ಗಳು ಅದನ್ನ ಇಸ್ಕಾಕ್ಬೇಕು. ಸೊ ದಟ್ ಅದನ್ನ ಕೆಳಗಡೆ ಬಿಸಾಕದ ಅಂದ್ರೆ ಅಥವಾ ಅಲ್ಲೂ ನೀರು ಇರೋದಿಲ್ಲ. ಮತ್ತೆ ಮೂರನೇದು ಬಂದು ಎಲ್ಲಿ ಪಂಚರ್ ಅಂಗಡಿ ಮತ್ತು ಟೈರ್ ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೋ ಟೈರಲ್ಲೂ ನೀರು ತುಂಬಿಕೊಳ್ಳುತ್ತೆ. ಸೊ ಆ ಟೈರಲ್ಲಿ ನೀರು ತುಂಬಿಕೊಳ್ಳದೆ ಇದ್ದಂಗೆ ನಾವು ವ್ಯವಸ್ಥೆ ಮಾಡಬೇಕು. ಅವ್ರಿಗೆ ಮನದಟ್ಟಾಗಂಗೆ ಹೇಳಬೇಕು. ಯಾವುದೇ ಕಾರಣಕ್ಕೂ ನಮ್ಮಲ್ಲಿರುವಂಥ ಮನೆಗಳಲ್ಲಿ ಒಳಗಡೆ ಇರುವಂಥ ಫ್ಲವರ್ ವಾಸ್ ಆಗಲಿ ರಿಫ್ರಿಜರೇಟರ್ ಆಗಲಿ ಅಲ್ಲೆಲ್ಲ ನೀರು ನಿಲ್ಲದೆ ಇದ್ದಂಗೆ ಅಥವಾ ಕಾಲಕ್ಕೆ ಬದಲಾವಣೆ ಮಾಡ್ತಾ ಇರಬೇಕು. ನಾವು ಒಂದು ಗ್ಯಾಪ್ ಕಟ್ಕೊಳ್ಳಿ, ವಾರದ ಒಂದು ದಿನ ಈ ನಮ್ಮ ಲಾರ್ವಾಗಳನ್ನ ಏನು ಉತ್ಪನ್ನ ಇರ್ತದೋ ಅದನ್ನು ನಾಶಪಡಿಸಿದ್ರೆ ಖಂಡಿತವಾಗ್ಲೂ ನಾವು ಸೊಳ್ಳೆಗಳನ್ನ ನಿಯಂತ್ರಣ ಮಾಡ್ದಂಗಾಗುತ್ತೆ. ಸಾಯಂಕಾಲ ಹೊತ್ತು ನಾವು ಮಲ್ಕೊಳ್ಳುವಾಗ ಸೊಳ್ಳೆ ಪರ್ದ ಹಾಕಿ ಮಲ್ಕೊಳ್ಳೋಣ. ಆಗ ನಮ್ಗೆ ಯಾವುದೇ ಸೊಳ್ಳೆಗಳು ನಮಗೆ ಕಚ್ಚಲ್ಲ, ಯಾವುದೇ ಥರ ರೋಗನೂ ಬರೋದಿಲ್ಲ. ಅರ್ಥ ಆಯ್ತಾ? ನೀವು ಈ ಮಾತನ್ನು ಎಲ್ಲರಿಗೂ ಹೇಳಬೇಕು. ನಮ್ಮ ಸಾರ್ವಜನಿಕರು ಅಷ್ಟೇ ಕೇಳಿಸ್ಕೊಂಡಿದ್ದೀರಾ. ನೀವು ನಿಮ್ಮ ಪಕ್ಕದ ಮನೆಗಳವರೆಗೆ ಮತ್ತೆ ಆಯ್ತಾ ಇಷ್ಟನ್ನು ನಾನು ಹೇಳ್ತೀನಿ. ಸೊಳ್ಳೆ ಕಚ್ಚುವ ಮುಖಾಂತರ ಈ ಡೆಂಗ್ಯೂ ಜ್ವರಗಳು ಹರಡ್ತಾ ಇದೆ. ನಾವೀಗ ಸೊಳ್ಳೆ ನಿಯಂತ್ರಣದ ಜೊತೆಗೆ ಸೊಳ್ಳೆ ಕಚ್ಚದೇ ಇರೋ ಥರನೂ ಮಾಡ್ಕೊಬೇಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಸಿಬ್ಬಂದಿ ಆಶಾ ಕಾರ್ಯಕರ್ತರು ನಿಮ್ಮ ಮನೆಗಳ ಹತ್ರ ಬಂದಾಗ ಕೆಲವು ತೊಟ್ಟಿ ಡ್ರಮ್ಗಳಿಗೆಲ್ಲ ಗಪ್ಪಿ ಗಾಂಬೂಜಿಯ ಮೀನು ಬಿಡ್ತಾರೆ. ಅದನ್ನು ದಯವಿಟ್ಟು ನಾಶ ಮಾಡಬಾರ್ದು, ನೀವು ಹಾಗೆ ಇಟ್ಕೊಬೇಕು. ಒಂದು. ಎರಡನೇದು, ನಿಮ್ಮ ಒಂದು ಪಾರ್ಟ್ ಆಫ್ ವರ್ಕ್ ಏನಂದರೆ, ನೀವು ಶಾಲೆ ಬಿಟ್ಟ ಮೇಲೆ ಮನೆಗೇನು ಹೋಗ್ತೀರಿ, ನೀವು ಹೋದಾಗ ನಿಮ್ಮ ಮನೆ ಒಳಗಡೆ ಇರುವಂಥ ತೊಟ್ಟಿ ಡ್ರಮ್ಮು ಏನು ನೀರು ಶೇಖರಣೆ ಮಾಡಿರ್ತಾರೆ ಅದ್ರ ಒಳಗಡೆ ಒಂದು ಸಲ ಅಬ್ಸರ್ವ್ ಮಾಡಿ. ಒಂದು 5 ನಿಮಿಷ ನಮ್ಮ ಮನೆ ಒಳಗಡೆ ತೊಟ್ಟಿ ಡ್ರಮ್ಮಲ್ಲಿ ಏನಿದೆ, ಅದರಲ್ಲಿ ಏನಾದರೂ ಲಾರ್ವಾ ಇದೆಯಾ, ಅಂದರೆ ತೋಕೆ ಉಳ್ಳೋ ಥರ ಇರುತ್ತೆ, ಅದೇನಾದರೂ ಇದೆಯಾ, ಅದಿದ್ದಾಗ ನೀವು ಇಮಿಡಿಯೇಟ್ ಅದನ್ನ ನೀರು ಆಚೆ ಚೆಲ್ಲಬೇಡಿ. ನೀರಿನ ಅಭಾವ ಇರೋದ್ರಿಂದ ಅದನ್ನ ಬಟ್ಟೆ ಹಾಕಿ ಸೋಸಿಕೊಂಡು ಮತ್ತೆ ನೀರನ್ನ ಬಳಕೆ ಮಾಡ್ಕೊಬೋದು. ಅವಳನ್ನು ಮಾತ್ರ ಆಚೆ ಹಾಕ್ಬೋದು. ಒಂದು. ಎರಡನೇದು, ಮನೆ ಒಳಗಡೆ ಆಲ್ಮೋಸ್ಟ್ ತುಂಬ ಜನ ಸ್ವಲ್ಪ ಅವ್ರಿಗೆ ಎಚ್ಚರಿಕೆ ಬಂದಿದೆ ಮಾಡ್ತಾ ಇದ್ದಾರೆ. ನಿಮ್ಮ